ಅನ್ನ ಕೊಡವ ಏನದಾನಲ್ಲ ಇವನ್ಕಿಂತ ದೊಡ್ಡ ದೇವರೇ ಇಲ್ಲ ಅಂತ ನಂದು ಒಂದು ವಿಶ್ವಾಸ. ಆಗ್ಲಿ ನಾ ಈ ರೈತರ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರ ನೋಡ್ರಿ ನೀವು ಮಾಡಿ ಎಂತ ಸಮಾಧಾನ ಮನ್ಯಾಗ ಬರ್ತೈತಿ ಅಂತೇಳಿ. ನನ್ನ ವೈಯಕ್ತಿಕ ಅಭಿಪ್ರಾಯದೊಳಗೆ ನೀವು ಒಕ್ಕಲಿಗರಿಗಿಂತಲೂ ದೊಡ್ಡ ದೇವರು ಯಾರು ಇಲ್ಲ ಅಂತ ನಾ ತಿಳ್ಕೊಂಡಿನಿ. ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ. ಅನ್ನ ಕೊಡವ ಏನದಾನಲ್ಲ ಇವನ್ಕಿಂತ ದೊಡ್ಡ ದೇವರೇ ಇಲ್ಲ ಅಂತ ನಂದು ಒಂದು ವಿಶ್ವಾಸ. ಅದಕ್ಕ ನೀವು ದೇವರಾಗಿರ್ಬೇಕಂತ ಯಾವಾಗಾರ ಮತ್ತ ರಾಕ್ಷಸರಾಗಿದ್ದೀರಂತ ಇವೆಲ್ಲಪ್ಪ ಯಾವಾಗ ಏನ್ ಹೋಗ್ತಾವ ಒಳಗೆ ಹೇಳಕ್ ಬರಂಗಿಲ್ಲ, ಅದು ಆಗ್ಬಾರ್ದು. ಅನ್ನದಾತನಂತೆ ಆಗಿರ್ಬೇಕು. ಆಗ್ಲೇ ಅಜ್ಜವ್ರು ಹೇಳಿದ್ರಲ್ಲ, ಭೂಮಿ ಕೆಡ್ಲಾರ್ದಂಗ, ನೀರ್ ಕೆಡ್ಲಾರ್ದಂಗ, ಗಾಳಿ ಕೆಡ್ಲಾರ್ದಂಗ. ಯಾಕ್ರಿ MLA ಅವ್ರ ಇರ್ಬೇಕಂತಿರಿಲ್ಲ, MLA ಅವರು ಅವ್ರ ಕಾರ್ಖಾನ್ಯಾಗ ಇದನ್ ಮಾಡಿಸ್ತಾರ, ಅವ್ರು ಸಾವಯವ ಶಿಬಿರಗಳನ್ನ. ನೋಡ್ರಪ್ಪ ಹೊಲ ಕೆಡಿಸ್ಕೋಬೇಡ್ರಿ, ಚಲೋ ಮಾಡ್ರಿ ಅಂತ ಹೇಳ್ತಿರ್ತಾರ. ಕಾಂಪೋಸ್ಟ್ ಗಳನ್ನ ತಯಾರು ಮಾಡಿ ರೈತರಿಗೆ ಕೊಡ್ತಾರ, ಎಲ್ಲ ಮಾಡ್ತಿರ್ತಾರ. ಬಳಸ್ರಿ, ಚಲೋ ಆಗ್ಲಿ. ನಾ ಈ ರೈತರ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರ ರೈತರಿಗೆ ಪ್ರೋತ್ಸಾಹನ ಕೊಡ್ಬೇಕು ಯಾವಾಗ್ಲೂ. ನಾ ಎಲ್ಲ ಮಾತಾಡಿ ಮುಗಿಸಿದ್ದೆ, ಆದ್ರೆ ನಮ್ಮ ಒಬ್ಬ ಮನುಷ್ಯನ ಸಲಾಗಿ ನಾ ಒಂದ್ 5 ನಿಮಿಷ ಮಾತಾಡಿದೆ. ನಾ ರೈತರಿಗೆ ಪ್ರೋತ್ಸಾಹನ ನಾವು ಕೊಡ್ಲಿಲ್ಲ ಅಂದ್ರೆ ನಾ ಕಂಪನಿಯವ್ರು ಬಂದು ಕೊಡೋರು ಅದಾರ? ಇಲ್ಲ. ನಮ್ಮವ್ರನ್ನ ನಾವ ಎತ್ತಬೇಕು, ಮ್ಯಾಲೆ ಪ್ರೇರೇಪಿಸ್ಬೇಕು. ಅದಕ್ಕೆ ನಾ ಯಾಕೆ ಇಷ್ಟೆಲ್ಲ ಹೇಳಿದ್ನಿ ಇಷ್ಟೊತ್ತನ ಅಂದ್ರ, ಮನಿಗೆ ಹೋಗಾಗ ಒಂದೊಂದು ಸಾಮಾನು ತಗೋರಿಂತಾವ್ ತಗೊಂಡಿಂದ ನಾವು ಮನ್ಯಾಗ ಮಾಡ್ಬೇಕಪ್ಪ ಅನ್ನೋ ಭಾವನೆ ಬರ್ಬೇಕು. ಎಲ್ಲರೂ ಮನ್ಯಾಗ ಮಾಡ್ಬೇಕು. ಇವ್ನು ನೋಡ್ರಿ ನೀವು ಮಾಡಿ ಎಂತ ಸಮಾಧಾನ ಮನ್ಯಾಗ ಬರ್ತೈತೆ ಅಂತೀರಿ ನೀವು. ಅಂತ ಸಮಾಧಾನ ನಾ ಏನೇನ್ ಮಾತಾಡ್ತೇನೆ ಎಲ್ಲ ಇವಕ್ಕೆಲ್ಲ ಮೊದಲು ಮಾಡಿ ಅದ್ರ ಅನುಭವ ತಗೊಂಡು ಆಮ್ಯಾಗ ನಾ ತಮ್ಮ ಮುಂದೆ ಇಡ್ತಿರ್ತೀನಿ. ಇರ್ಲಿಕ್ಕಂದ್ರೆ ನಾ ಮಾತಾಡಕ್ ಹೋಗುದಿಲ್ಲ. ಅದಕ್ಕೆ ತಾವ್ ರೈತರು ಇಂಥ ಚಟುವಟಿಕೆಗಳನ್ನೇ ಕನಿಷ್ಠ ಈಗ ಕೂಡಿರಲ್ಲ, ಈ ವರ್ಷ ಒಂದ್ ಸಂಕಲ್ಪ ಮಾಡೋರು. ಬಸವಣ್ಣ ದೇವ್ರ ಜಾತ್ರೆ ಆತ, ಈಗ ಕಲಸಾರೋಡ ಮಾಡಿವಿ. ಎಲ್ಲರ ಮನ್ಯಾಗ ಒಂದೊಂದು ಜವಾರಿ ಹಾಕ್ಲಾಕಟ್ರಿ, ಒಂದೊಂದೇ ನೀವು ಕಟ್ ನೋಡಿ ಮುದ್ದೆ ಮಾಡಿ.